ಎಲ್ರಿಗೂ ನಮಸ್ಕಾರ. ಇವತ್ತು ಗೆಣಸಿನ ಪರೋಟ ಮಾಡೋದು ನೋಡೋಣ. ಗೆಣಸಿನ ಪರೋಟ ಮಾಡೋ ಮೆಥಡ್ ಒಂದು ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೇನೆ, ಒಂದು ಮಾಡಿ ನೋಡಿದ್ದೇವೆ ಆಲ್ರೆಡಿ. ಅದೇನೆಂದರೆ ಒಳಗಡೆ ಸ್ಟಫ್ ಮಾಡಿ ಹಾಕಿ ಮಾಡೋದು. ಇದು ಇನ್ನೂ ಈಸಿ. ಅಂದರೆ ಹಿಟ್ಟಲ್ಲೇ ಕಲಸಿ ಕುದಿಸಿರೋ ಗೆಣಸನ್ನು ಸಿಪ್ಪೆ ತೆಗೆದು ಹಿಟ್ಟಲ್ಲಿ ಕಲಸಿ ಬೇರೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಹಾಕಿ ಒಟ್ಟಿಗೆ ಕಲಸಿ ಚಪಾತಿ ಥರ ಮಾಡೋದು. ಇದು ಕೂಡ ಈಸಿ. ಅಂದರೆ ಕೆಲವರಿಗೆಲ್ಲ ಒಳಗಡೆ ಸ್ಟಫ್ ಮಾಡಿ ಹಾಕೋದೆಲ್ಲ ಮಾಡುವಾಗ ಅದು ಹರಿಯೋದು ಹಾಗೆಲ್ಲ ಅದ್ರಾಗೆ ಸರಿಯಾಗಲಿಕ್ಕಿಲ್ಲ. ಇದು ತುಂಬ ಈಸಿ ಇದೆ. ಹೇಗೆ ಮಾಡೋದು ನೋಡೋಣ. ಈಗ ನಾನು ಒಂದು ದೊಡ್ಡ ಗೆಣಸು ಅಥವಾ 2 ಸಣ್ಣ ಗೆಣಸು ತೊಗೊಂಡ್ರೆ ಅಡ್ಡಿಲ್ಲ, ಇಷ್ಟು 2 ಗೆಣಸು ತೊಗೊಂಡಿದ್ದೇನೆ. ಇದನ್ನು ಕುಕ್ಕರ್ ವಿಸಲಲ್ಲಿ 3 ವಿಸಲ್ ಕೂಗಿಸಿದ್ದೇನೆ. ನೆನಪಿರಲಿ, ಕುಕ್ಕರ್ ವಿಸಲಲ್ಲಿ 3 ವಿಸಲ್ ಕೂಗಿಸಿ ಅದು ತಣ್ಣಗಾದ ತಕ್ಷಣ ಅದನ್ನು ಹೊರಗಡೆ ತೆಗೆದು ಸಿಪ್ಪೆ ತೆಗೆಯೋದು. ಈಗ ಸಿಪ್ಪೆ ಬಿಡಿಸೋದು ನೋಡೋಣ. ಹೀಗೆ ಎಲ್ಲ ಫುಲ್ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಳ್ಳಿ. ಇಮಿಡಿಯೇಟಾಗಿ ತೆಗೆದಾಗ ಅದು ಬೇಗ ಬರ್ತದೆ. ನಾನು ಸ್ವಲ್ಪ ಹೊತ್ತಾಗಿ ಬಿಟ್ಟಿದ್ದೆ, ಹಾಗಾಗಿ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳೋದು. ಅಂದರೆ ನಾಟ್ ಕ್ರಷ್ ಅಲ್ಲ, ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋದು ಇದರಲ್ಲಿ. ಎಲ್ಲ ಸರಿ ಕ್ರಶ್ ಆದಮೇಲೆ ನಾವು ಹಿಟ್ಟೊಟ್ಟಿಗೆ ಮಸಾಲೆ ಎಲ್ಲ ಹಾಕ್ಕೊಳ್ಳಿಕ್ಕೆ. ಸೊ ಮೊದಲು ಸರಿಯಾಗಿ ಮ್ಯಾಶ್ ಮಾಡ್ಕೊಳ್ಳುವ. ಸಾಕು. ಇವಾಗ ಹಿಟ್ಟು ಹಾಕಲಿಕ್ಕೆ ಎಷ್ಟು ಹಿಟ್ಟು ಹಿಡಿತದೆ ಅಷ್ಟು ಹಾಕಲಿಕ್ಕೆ. ಹೀಗೂ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ನಮಗೆ ಇದು ಕಡಿಮೆ ಇದ್ದು, ಗೆಣಸು ಕಡಿಮೆ ಇದ್ದು ಹೆಂಗೆ ಮಾಡೋದು ಅಂದರೆ ಆವಾಗಲೂ ಕೂಡ ಹಿಟ್ಟು ನೀರು ಹಾಕ್ಕೊಂಡು ಕೂಡ ಕಲಸ್ಕೊಂಡು ಮ್ಯಾನೇಜ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಆದಷ್ಟು ಇದರಲ್ಲಿ ಎಷ್ಟು ತೇವಾಂಶ ಇದೆಯಲ್ಲ ಅದರಲ್ಲೇ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಬೇಕಿದ್ದರೆ ಮಾತ್ರ ಎಡಿಷ್ನಲ್ ಹಾಕೋತೇನೆ ನೀರು. ಇವಾಗ ನಾನು ಬಾಕಿ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋದು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಹುಡಿ, 1.5 ಟೇಬಲ್ ಸ್ಪೂನ್ ಮಸಾಲ ಹುಡಿ, 1 ಟೀ ಸ್ಪೂನ್ ಕೆಂಪು ಖಾರ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ನೀಟಾಗಿ ತೊಳೆದು ಹೆಚ್ಚಿರೋದು, ರುಚಿಗೆ ಬೇಕಾದಷ್ಟು ಉಪ್ಪು, ಸುಮಾರು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸಣ್ಣಗೆ ಹೆಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿ ಇನ್ ದ ಸೆನ್ಸ್ ಹಣ್ಣಾಗಿರೋ ಮೆಣಸಿನ್ಕಾಯಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಗಾಂಧಾರಿ ಮೆಣಸಿನ್ಕಾಯಿ. ಮತ್ತು ಒಂದು ಅರ್ಧ ಇಂಚು ತುರಿದಿರೋ ಶುಂಠಿ, ಹಸಿ ಶುಂಠಿ ಸಿಪ್ಪೆ ತೆಗೆದು ತುರಿದು ಇದಕ್ಕೆ ಮಿಕ್ಸ್ ಮಾಡೋದು. ಇದು ಕೂಡ ಆಪ್ಷನಲ್, ನಿಮಗೆ ಬೇಡ ಅಂತ ಹೇಳಿದ್ರೆ ಬಿಡ್ಬೋದು. ಇದರಲ್ಲಿ ನಾನು ಹೇಳಿರೋ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಚಿಕ್ಕ ಪುಟ್ಟದ್ದು ಇಷ್ಟ ಇಲ್ಲದೆ ಹೋದರೆ ಬಿಡ್ಬೋದು, ಚೆನ್ನಾಗಿ ಬರ್ತದೆ. ಇವಾಗ ನೀಟಾಗಿ ಕಲಸಿ, ಇನ್ ಕೇಸ್ ಏನಾದರೂ ನೀರು ಕಡಿಮೆ ಬಿದ್ದರೆ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಅದೇ ರೀತಿಯಲ್ಲಿ ಕಲಿಸ್ಲಿಕ್ಕೆ. ಚಪಾತಿ ರೀತಿಯಲ್ಲೇ ಕಲಿಸೋದು, ಚಪಾತಿ ರೀತಿಯಲ್ಲೇ ಮಾಡೋದು, ಏನೂ ಚೇಂಜಸ್ ಇಲ್ಲ. ಚೂರು ಚಪಾತಿಗಿಂತ ಸ್ವಲ್ಪ ದಪ್ಪ, ಲಟ್ಸುವಾಗ ಸ್ವಲ್ಪ ದಪ್ಪ ಆದರೆ ಸಾಕು, ಆಯಿತಾ. ಇವಾಗ ನಾನು ಸ್ವಲ್ಪ ನೀರು ಹಿಡಿತದೆ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋತೇನೆ. ಕಲಸಿ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬಿಡ್ತೇನೆ. ತುಂಬ ಹೊತ್ತೇನು ಬಿಡಬೇಕಾಗಿಲ್ಲ ಇದಕ್ಕೆ. ಗೆಣಸು ಕುದಿಸಿರೋದ್ರಿಂದ ತುಂಬ ಹೊತ್ತೇನು ಬೇಕಿಲ್ಲ ಇದಕ್ಕೆ. ಸೇಮ್ ಇದೇ ರೀತಿ ನಾವು ಇದಕ್ಕೂ ಕೂಡ ಮಾಡ್ಬೋದು, ಆಲೂಗಡ್ಡೆದು ಕೂಡ ಮಾಡ್ಬೋದು. ಆಲೂಗಡ್ಡೆನೂ ಬೇಯಿಸಿ ಇದೇ ರೀತಿ ಒಳಗಡೆ ಸ್ಟಫ್ ಮಾಡೋರು ನಮಗೆ ಅಷ್ಟು ಕನ್ವೀನಿಯೆಂಟ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ನಾನು ಕಲಸಿಟ್ಟು ಒಂದು 5 ಮಿನಿಟ್ಸ್ ಆಯಿತು. ಒಂದು ರೌಂಡ್ ಮಿದ್ಕೊಂಡು ಪರೋಟ ಮಾಡಲಿಕ್ಕೆ. ನೆನಪಿರಲಿ, ಯಾವಾಗಲೂ ನಾವು ಮಾಡೋಕ್ಕಿಂತ ಮುಂಚೆ ಒಮ್ಮೆ ಮಿದಿದು ಇಂಪಾರ್ಟೆಂಟ್. ತುಂಬ ಅಲ್ಲ, ಅಟ್ಲೀಸ್ಟ್ ಒಮ್ಮೆ ಒಂದು ಸತಿ ಮಿಕ್ಸ್ ಮಾಡಿ
ಸೊ ಇವಾಗ ಸುಮ್ಮನೆ ಹೇಗೆ ಚಪಾತಿ ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸ್ಲಿಕ್ಕೆ ಏನು ಚೇಂಜಸ್ ಇಲ್ಲ. ಚಪಾತಿಗಿಂತ ಸ್ವಲ್ಪ ದಪ್ಪ. ಇವಾಗ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಲಿಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ನಿಮಗೆ ಚಿಕ್ಕದು ಅಂದರೆ ಪರೋಟ ದೊಡ್ಡದು ಬೇಡ ಅನ್ನೋರು ಸ್ವಲ್ಪ ಸಣ್ಣದು ಹಿಡ್ಕೊಂಡು ಉಳ್ಳಿ ಹಿಡ್ಕೊಂಡು ಕೂಡ ಮಾಡ್ಬೋದು. ನಾನು ಹೇಳಿದ್ನಲ್ಲ ಚಪಾತಿ ಹೇಗೆ ಉದ್ತೀವಿ ಹಾಗೆ ಉದ್ಲಿಕ್ಕೆ. ಸೊ ಇಷ್ಟು ದಪ್ಪ ಸಾಕು, ಇಷ್ಟು ಅಗಲ ಸಾಕು ನೋಡಿ. ಇದು ನಮ್ಮ ನಾರ್ಮಲ್ ಚಪಾತಿ ಥರ ಎಡ್ಜೆಲ್ಲ ನೀಟಾಗಿ ಬರೋದಿಲ್ಲ, ಯಾಕಂದರೆ ಇದು ಇರ್ತದೆ ನೋಡಿ ಅದ್ರ ಹುಡಿ ಮಾಡಿದಾಗ. ಸೊ ಇವಾಗ ನಾನು ತವೆಗೆ ಹಾಕಲಿಕ್ಕೆ, ತವೆ ಕಾಯ್ದಿರೋ ತವೆದ ಮೇಲೆ ಹಾಕಲಿಕ್ಕೆ. ಇದು ಒಂಚೂರು ಬೆಂದಮೇಲೆ ಅದಕ್ಕೊಂಚೂರು ಎಣ್ಣೆನೋ ಬೆಣ್ಣೆನೋ ಹಾಕಿ ತಿರುವು ಹಾಕಲಿಕ್ಕೆ. ಸೊ ಒಂದು 15 ಸೆಕೆಂಡ್ ಆಗಿರ್ಬೋದು. ಇದು ಬೆಂದಿದೆ ಅಂತ ಕಾಣಿಸ್ತದೆ ಇಲ್ಲಿ ಮೇಲ್ಗಡೆ ಸೈಡ್, ಸ್ವಲ್ಪ ಅದ್ರದ್ದು ಕಲರ್ ಚೇಂಜ್ ಆಗ್ತದೆ. ಸೊ ನಾನೀಗ 1 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಒಂದಲ್ಲ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಕಿ ಇದಕ್ಕೊಂದು ತಿರುವು ಹಾಕ್ತೇನೆ. ಇದು ದೋಸೆ ಎತ್ತಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ತಗೊಂಡು ಮಾಡಲಿಕ್ಕೆ. ಸೊ ಈಗಲೂ ಒಂದು 10 ಸೆಕೆಂಡ್ ಆ ಕಡೆ ಬೇಯಿಸಿ. ಈ ಸದ್ಯಕ್ಕೆ ನಾನು ಎಣ್ಣೆ ಯೂಸ್ ಮಾಡ್ತೇನೆ, ಇನ್ನೊಂದರಲ್ಲಿ ಬೆಣ್ಣೆ ಯೂಸ್ ಮಾಡಿ ತೋರಿಸ್ತೇನೆ. ಅದೇನಿಲ್ಲ, ಸುಮ್ಮನೆ ಬೆಣ್ಣೆ ಹಾಕೋದಷ್ಟೇ. ಈಗಿಂದು ಬೆಣ್ಣೆ ತುಂಡು ಗಟ್ಟಿ ಇರ್ತದೆ, ಸೊ ಹಾಗಾಗಿ ಅದು ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸತಿ ಸ್ಪೂನಿಂದ ತಿರುಗಿಸಿದ್ರೆ ಆಯಿತು. ಇವಾಗ ಆಗಿದೆ, ಆ ಬದಿಗೂ ನೋಡಿ ಇಲ್ಲಿ ಆಗಿದೆ. ಸೊ ನಾನು ಪ್ಲೇಟಿಗೆ ತಕ್ಕೋತೇನೆ. ಈಗ ಇನ್ನೊಂದು ಮಾಡೋದು ತೋರಿಸ್ತೇನೆ. ಇದು ಗೆಣಸು ದೇಹಕ್ಕೆ ತುಂಬ ಒಳ್ಳೆಯದು. ಸೊ ತಿಂತಾ ಇರಬೇಕು ನೀವು. ಗೆಣಸು ಹಾಗೆ ಕುದಿಸಿ ತಿನ್ಬೋದು, ಇಲ್ಲ ಹಾಲೊಟ್ಟಿಗೆ ಹಾಕ್ಕೊಂಡು ಹಾಲು ಸಕ್ಕರೆ ಅಥವಾ ಹಾಲು ಬೆಲ್ಲ ಹಾಕ್ಕೊಂಡು ತಿನ್ಬೋದು, ಇಲ್ಲ ಈ ರೀತಿ ಏನಾದರೂ ಪರೋಟ ಆ ರೀತಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಗೆಣಸು ಒಳ್ಳೆಯದು ಮಾತ್ರ ದೇಹಕ್ಕೆ. ಈವನ್ ಡಯಾಬಿಟಿಸ್ದವರು ಕೂಡ ತಿನ್ಬೋದು ಅಂತ ಹೇಳ್ತಾರೆ. ಸೊ ಹಾಗೆ ಒಳ್ಳೆಯದು ಅದು. ಸ್ಟಾರ್ಚ್ ಇದೆ, ಬಟ್ ಅದು ಒಳ್ಳೆಯದು ಆ್ಯಕ್ಚುಲಿ. ನೋಡಿ ನಾನೀಗ ಲಟ್ಟಿಸುವಾಗ ಬರೀ ಜಸ್ಟ್ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಿರೋದು, ಅದಕ್ಕೆ ಎಣ್ಣೆ ಏನು ಹಾಕಲಿಲ್ಲ. ಬೇಯಿಸ್ಲಿಕ್ಕೆ ಮಾತ್ರ 2 ಸೇರಿ 1 ಟೀ ಸ್ಪೂನ್ ಎಣ್ಣೆ ಹಿಡಿತದೆ. ಪೂರ್ತಿ ಎಣ್ಣೆ ಇಲ್ಲದೆ ಬೆಣ್ಣೆ ಇಲ್ಲದೆ ಹಾಗೆ ನಾನು ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಾಡುವಾಗ ಏನಾದರೂ ಸೊ ಇಷ್ಟು ಸಾಕು, ದೊಡ್ಡದು ಇಷ್ಟು ಸಾಕು. ಸೊ ತಳ್ಳು ಕೂಡ ಚಪಾತಿಗಿಂತ ಸ್ವಲ್ಪ ದಪ್ಪ ಇರ್ತದೆ, ಗೊತ್ತಾಯ್ತಲ್ಲ ಇಷ್ಟು. ಸೊ ಇವಾಗ ನಾನು ತವೆಗೆ ಹಾಕ್ತೇನೆ. ತವೆ ಕಾಯ್ದಿದೆ, ಸೆಕೆಂಡ್ ಹಾಕ್ತಾಯಿದ್ದೀನಿ. ಸೊ ಇದು ಬೇಯುವಾಗ ಇಲ್ಲೊಂಚೂರು ಕಲರ್ ಚೇಂಜ್ ಆಗ್ತದೆ, ನಿಮಗೆ ಗೊತ್ತಾಗ್ತದೆ. ಬಿಗಿನರ್ಸಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಏನು ಬೇರೆದೇನು. ನಾವು ಯಾವಾಗಲೂ ಅಡುಗೆ ಎಲ್ಲ ಆಯ್ತಲ್ಲ, ಇದು ಮಾಡ್ತಾನೆ ಬರೋದು, ಮಾಡಿ ಕಲೀಲಿಕ್ಕೆ. ಇದರಲ್ಲಿ ನೋಡಿ ಇದು ಮಾಡೋದಲ್ಲ, ಸ್ವಲ್ಪ ಮೆಥಡ್ಸ್ಗೆ ಹಿಂಟ್ಸು ಟಿಪ್ಸು ಎಲ್ಲ ಕೊಡ್ತಾರೆ ಕಲಿಸೋರು. ಸೊ ಅದನ್ನು ನೋಡಿಕೊಂಡು 1-2-3 ಬಾರಿ ಮಾಡುವಾಗ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ತದೆ. ಏನು ದೊಡ್ಡ ವಿಷಯ ಅಲ್ಲ ಇದು. ಇದರಲ್ಲಿ ತುಂಬ ಪೇಷನ್ಸ್ ಇರಬೇಕು. ಯಾವುದೇ ಅಡುಗೆ ಮಾಡುವಾಗಲೂ ಕೂಡ ತುಂಬ ಪೇಷನ್ಸ್ ಇರಬೇಕು. ಕೆಲವೊಂದು ವಿಡಿಯೋ ಸೈಟಲ್ಲಿ 5 ನಿಮಿಷದಲ್ಲಿ ಅಡುಗೆ ಆಗ್ತದೆ, 10 ನಿಮಿಷದಲ್ಲಿ ಅಡುಗೆ ಆಗ್ತದೆ, ಹಾಗೆ ಯಾವುದೂ ಆಗೋದಿಲ್ಲ. ಅದು ಆದರೂ ಕೂಡ ಅದಕ್ಕೆ ಸರಿ ಆಗೋದಿಲ್ಲ. ಅದಕ್ಕೆ ಬೇಯಲಿಕ್ಕೆ ಟೈಮ್ ಬೇಡವಾ, ಮಾಡಲಿಕ್ಕೆ ಟೈಮ್ ಬೇಡವಾ? ಸೊ ಸ್ವಲ್ಪ ಪೇಷನ್ಸಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಟ್ಟು ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದು ಅದೆಲ್ಲ ಸರಿಯಲ್ಲ ಆ್ಯಕ್ಚುಲಿ. ನೀಟಾಗಿ ಅದಕ್ಕೆ ಬೇಯಲಿಕ್ಕೆ ಟೈಮ್ ಕೊಡಿ. ಸೊ ಅದು ಜೀರ್ಣ ಮಾಡಲಿಕ್ಕೂ ಅಷ್ಟೇ ಈಸಿಯಾಗಿ ಆಗ್ತದೆ. ಸೊ 2 ಬದಿಗೆ ಈ ಥರ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಎಷ್ಟು ಚೆಂದ ಆಗಿದೆ ನೋಡಿ. ಸ್ವಲ್ಪ ಗೆಣಸು ಸಿಹಿ ನೇಚರ್ ಇರೋದ್ರಿಂದ ನಾವೆಲ್ಲ ಖಾರ ಮಸಾಲ ಪೌಡರ್ ಎಲ್ಲ ಹಾಕಿದ್ದೀವಿ ಈಗ ಆಲ್ರೆಡಿ. ಹಸಿ ಖಾರನೂ ಹಾಕಿದ್ದೀವಿ. ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡು ಹಾಕಿದ್ದಿದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಿದೆ, ಸ್ವಲ್ಪ ಶುಂಠಿ ತುರಿ ಹಾಕಿದ್ದಿದೆ, ಉಪ್ಪು, ಜೀರಿಗೆ, ಸಾಂಬಾರು ಪೌಡರ್,
ಅರಿಶಿನ ಹುಡಿ ಹಾಕಿದ್ದೇವೆ, ಎಲ್ಲ ಹೆಲ್ದಿ ಐಟಮ್ಸು. ಸೊ ತಿನ್ನಲಿಕ್ಕೂ ಕೂಡ ಏನು ಡೈಜೆಷನಿಗೆ ಈಸಿಯಾಗಿ ಆಗ್ತದೆ, ಏನು ಕಷ್ಟ ಇಲ್ಲ. ಸೊ ಇವಾಗ ಆಗಿದೆ ಇದು. ನೋಡಿ, ನಿಮ್ಗೆ ಇನ್ ಕೇಸ್ ಏನಾದರೂ ಡೌಟ್ ಇದ್ದವರಿಗೆ ಮೊದಲು ಒಂದು ಸ್ವಲ್ಪ ತಿರುಗಿಸಿ ನೋಡೋ ಗೊತ್ತಾಗುತ್ತೆ ನಿಮಗೆ ಇದು ಆಗಿದೆ. ಸೊ ನಾನು ಪ್ಲೇಟಿಗೆ ತಗೋತೇನೆ ಇವಾಗ. ಒಂದು ನಿಮಿಷ ತಡೆ, ಆಚೆ ಒಂದು ಸ್ವಲ್ಪ ಬೇಯಿಸಿಬಿಡುವ. ಓಕೆ, ಸೊ ಇವಾಗ ನಾನು ಪ್ಲೇಟಿಗೆ ತಗೋತೇನೆ. ನೋಡಿ ಎಷ್ಟು ಚೆಂದ ಬಂದಿದೆ. ಇವಾಗ ಗೆಣಸಿನ ಪರೋಟ ರೆಡಿಯಾಗಿದೆ. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರೋದು ನಾನು. ಟಿಪ್ಸ್ ಏನೇನು ಅಂದರೆ ನೆನಪಿರಲಿ, ಗೆಣಸು ಕುದಿಸಿದ ಮೇಲೆ ಹಾಗೆ ಕುಕ್ಕರಲ್ಲೇ ಇರಲಿ ಬಿಡು, ಮಾಡುವಾಗ ತೆಗೆದು ಮಾಡುವ ಅಂತಿಕೊಂಡು ಹಾಗೆ 1 ಗಂಟೆ 2 ಗಂಟೆ ಬಿಡಬೇಡಿ. ಯಾಕಂದರೆ ಅದು ನೀರು ಎಬ್ಸಾರ್ವ್ ಆಗಿ ತುಂಬ ಮೆತ್ತಗಾಗಿ ಹೋಗ್ತದೆ, ಸರಿಯಾಗೋದಿಲ್ಲ ಅವಾಗ. ಸೊ ಆದಷ್ಟು ಗೆಣಸು ಕುದಿಸಿ ಅದು ಪ್ರೆಷರ್ ಇಳಿದ ಮೇಲೆ ತೆಗೆದು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಳ್ಳಿಕ್ಕೆ. ಸೊ ಒಂದು, ಮತ್ತು ನಿಮಗೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ವೇರಿಯೇಷನ್ಸ್ ಮಾಡ್ಕೋಬೋದು ನೀವು. ಇದರಲ್ಲಿ ಹೀಗೆ ಅಂತೇನಿಲ್ಲ ಪರ್ಟಿಕ್ಯುಲರಾಗಿ, ಯಾಕಂದರೆ ಬೇಸಿಕಲಿ ಗೆಣಸು, ಹಿಟ್ಟು, ಉಪ್ಪು ಇದೆಲ್ಲ ಕಾಮನ್. ಇದು ಬಿಟ್ಟು ನಿಮಗೆ ಕೆಲವೊಂದು ಏನಾದರೂ ಕೊತ್ತಂಬರಿ ಬೇಡ ನನಗೆ, ಶುಂಠಿ ಬೇಡ, ಶುಂಠಿ ತುರಿ ಬೇಡ, ಬಿಡಿ, ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಮತ್ತು ಇದನ್ನು ಮಾಡಿಟ್ಟು ನೀವು ಮಾಡಲಿಕ್ಕೆ ಹಿಟ್ಟು ನಾದಾದ ಮೇಲೆ ತುಂಬ ಹೊತ್ತು ಬಿಡಲಿಕ್ಕಿಲ್ಲ, ಹಾಗೆ ಇಮಿಡಿಯೇಟಾಗಿ ಮಾಡಲಿಕ್ಕೆ. ಏನು ನೆನೆಸೋದು, ಹಿಟ್ಟು ನೆನೆಸೋ ಕಾನ್ಸೆಪ್ಟ್ ಒಂದು ಮ್ಯಾಕ್ಸಿಮಮ್ 5 to 10 minutes ಸಾಕು. ಮತ್ತು ಇದನ್ನು ನಾನು ಈಗ ಮಾಡಿಟ್ಟು, ಈಗ ರೆಡಿ ಮಾಡಿಟ್ಟು, ಪರೋಟ ರೆಡಿ ಮಾಡಿ ನಾನು ಇನ್ನೊಂದು 4-5 ಗಂಟೆ ಬಿಟ್ಟೆ ತಿಂತೇನೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಬಿಸಿ ಬಿಸಿ ತಿನ್ನಬೇಕು. ಯಾಕೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ, ಅದು ಆಲ್ರೆಡಿ ಬೆಂದಿರೋ ಗೆಣಸು ಇರ್ತದಲ್ಲ, ಅದು ನೀರು ಹೊಡಿಲಿ ಸ್ವಲ್ಪ ಇದಾಗ್ಲಿಕ್ಕೆ ಆಗ್ತದೆ, ವೆಟ್ ಆಗ್ತದೆ. ಇವನ್ ಇದೇ ರೀತಿ ನೀವು ಆಲೂಗಡ್ಡೆ ಪರೋಟ ಮಾಡಿದ್ರೂ ಕೂಡ ಸೇಮ್. ಎರಡೂದ್ರಲ್ಲಿ ಏನಾಗ್ತದೆ ಅಂದರೆ, ಮಾಡಿದ ತಕ್ಷಣ ಇಮಿಡಿಯೇಟಾಗಿ ತಿಂದರೆ ಒಳ್ಳೆಯದು, ಅದು ಚೆನ್ನಾಗಿರ್ತದೆ. ಸೊ ಇದು ಈ ರೀತಿ ನೀವು ಸಿಂಪಲ್ಲಾಗಿ ಯಾರಿಗೆ ಒಳಗಡೆ ಸ್ಟಫ್ ತುಂಬಿ ಮಾಡೋಕ್ಕಾಗದೇ ಇರೋರು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಗೆಣಸು ತುಂಬ ದೇಹಕ್ಕೆ ಒಳ್ಳೆಯದು. ನನಗೆ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ದಯವಿಟ್ಟು. ಇನ್ ಕೇಸ್ ಏನಾದರೂ ಈ ರೆಸಿಪಿ ನಿಮಗೆ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ, ಏನಾದರೂ ಒಂದು ಪಾಯಿಂಟ್ಸ್ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ ಕೇಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.